ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಬೆಳಗ್ಗೆ ಎದ್ದ ಪೂಜೆ ಗೀಜೆ ಎಲ್ಲ ಮಾಡಿನೂ ನಮ್ಮ ಚಿಕ್ಕು ರೆಡಿ ಆಗತ್ತಾಳ ನೋಡ್ರಿ. ಈಗ ಬೆಲ್ಟ್ ಹಾಕೋತಾಳ, ಅಕ್ಕಿದ ಈಗ ತಲೆ ಹಿಕ್ಬೇಕು. ಬರೀ ಪೂಜೆ ಯಾವ ಥರ ಆಗೈತೆ ತೋರಿಸ್ತದೆ. ಈಗ ನೋಡ್ರಿ ಪೂಜೆ ಮಾಡೇನು, ಉದ್ದಿನ ಕಡ್ಡಿನೂ ಹಚ್ಚೇನು. ಇವಾಗ ಇಕ್ಕಿ ತಲೆ ಹಿಕ್ಬೇಕು ಬೆಲ್ಟ್ ಹಾಕೊಂಡ್ಮ್ಯಾಗ. ನಮ್ಮ ಚರ್ವಿ ಏನೋ ಕಾರ್ಬಾರ್ ನಡೆಸ್ಯಾಳು, ಹೊರಗೆ ಹೋಗಿ ಕೂತಾವ ನೋಡ್ರಲ್ಲಿ. ಅಲ್ಲಿ ಸಿಮೆಂಟ್ ಗಾಡಿ ಬಂದೈತಿ, ಇಳಸಾತಾರು. ಬೆಳಗ್ಗೆ 7 ಗಂಟೆಗೆ ಬಂದೈತಿ. ಇಲ್ಲೇ ನಮ್ಮ ಚರು ಏಯ್ ನಡಿ ಒಳಗೆ. ರಂಗೋಲಿ ಡಬ್ಬಿ ಮರದ ಒಳಗೆ ತೊಗೊಂಡು ಹೋಗಿದ್ನ, ಇಲ್ಲಿ ಇಡ್ತಾನೆ. ಹೋಗಿ ಬಾ. ಇದು ರಾಡಾಗಿತ್ತಿಲ್ಲಲ್ಲ, ಅದಕ್ಕಾಗಿ ಇದು ವರ್ಷ ಅಲ್ಲೇ ಇಟ್ಟಿದ್ನು. ಇದನ್ನು ಈ ಕಡೆ ಈ ಥರ ಪ್ಲೇಸ್ದಾಗ ಇಡೋಣ. ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ದೇವರಿಗೆಲ್ಲ ಉದ್ದಿನ ಕಡ್ಡಿ ಹೆಚ್ಚೇನು. ಈಗ ಚಿಕ್ಕುಂತಲ್ಲಿ ಹಿಕ್ಬೇಕು. ನಡಿ ಚಿಕ್ಕು, ಟೈಮ್ ಆಗೈತೆ ನೋಡ್ರಲ್ಲಿ. 7:56 ಆಯ್ತು ನೋಡ್ರಲ್ಲಿ, 7:56 ಆಯ್ತು. ಈಗ ನಮ್ಮ ಚಿಕ್ಕು ಶೂಸ್ ಹಾಕೊಂಡು ರೆಡಿ ಆಗತ್ತಾಳೆ. ಈಗ ಆಕೆಗೆ ಬೆಳಗ್ಗೆ ಒಂದು ನ್ಯೂಸ್ ಕೊಟ್ಟೆನು, ಖುಷಿಯಾಗಿ ಹುಡುಕ್ಯಾಡೋದ ನನ್ನ ಟೆನ್ಷನ್ದಾಗ ಬಂದು. ಅಕ್ಕ ಅನ್ಲೇ ಬಾಯ್ ಸಿಸ್ಟರ್. ಇಲ್ಲಿ ನೋಡು ಚರಿ, ಹಾಯ್ ಮಾಡಿಲ್ಲೇ. ಯಾಕ ಬಾಯ್ ಮಾಡಿ ಚಿಕ್ಕು ಅಕ್ಕ. ನಮ್ಮ ಚಿಕ್ಕು ಹೋದ್ಲು. ಕಡ್ನಿ ಒಣಕ್ಕೆ ಹಾಕ್ಯನು. ಈಗ ಬೆಡ್ಶೀಟ್ ಮ್ಯಾಗ ಹಾಕ್ಯನ ಅದನ್ನ, ಯಾಕಂದ್ರೆ ಕೆಳಗೆ ಹಾಕಿನೂ ತೆಗ್ಯಾಕೆ ಬರಲಾಗಿತ್ತು. ಅದಕ್ಕಾಗಿ ನಿನ್ನೆ ಗುದ್ದಾಟಾಕತ್ತಿತ್ತು, ಅದಕ್ಕೆ ಇದ್ರ ಮ್ಯಾಗ ಹಾಕ್ಯಾನೀಗ. ತೆಗಿಯಾಕೆ ಹಾಕಕ್ಕೆ ಈಸಿ ಆಗ್ತೈತೆ ಅಂದು 1-2 ದಿವಸ ಫುಲ್ ಕಡಕ್ಕೆ ಒಣಸ್ಬೇಕು ಅದನ್ನು. ಹಿಂಗಾಗಿ ಆಮೇಲೆ ಇಲ್ಲಿ ನಮ್ಮ ಚರು ಬ್ರೆಡ್ ತಿನ್ಕೋದು ಕೂತಾಳು. ಆಕಿನೂ ಸ್ಕೂಲಿಗೆ ರೆಡಿ ಆಗ್ಯಾಳು. ನಾಷ್ಟ ಮಾಡಿಳು, ಆದರೂ ಮತ್ತೆ ಯಾಕೋ ಬ್ರೆಡ್ ಬೇಕಂದ್ಲು, ಮತ್ತು ತಿನ್ನಾತಾಳು. ಆಮೇಲೆ ಇಲ್ಲೇ ನಂದಿನ ಕೆಲಸ ಐತಿ. ಇಲ್ಲೇ ಸಾಂಬಾರು ಮಾಡೋಕ್ಕೆ ಬೇಳೆ ಕುದಿಸಿಟ್ಟೆನು. ಆಮೇಲೆ ಒಗ್ಗರಣೆನ ಮಾಡಿದ್ನು ಬ್ರೇಕ್ಫಾಸ್ಟ್ಗೆ. ಈಗ ಎಷ್ಟು ಬಾಂಡೆ ಅದಾವು. ಆಮೇಲೆ ಮಧ್ಯಾಹ್ನ ಅಡುಗೆಗಂತ ಚಿನ್ಕದ ವಡೆ ಮಾಡಿದೆನು, ಚಪಾತಿ ಮಾಡ್ತೇನು. ಆಮೇಲೆ ಸಾಂಬಾರು ಮಾಡೇನು. ಇನ್ನು ಅನ್ನಕ್ಕೆ ಕಟ್ಟಿಟ್ಟು ಚಪಾತಿ ಹಿಟ್ಟು ನಾದಿಟ್ರೆ ಆಯಿತು. ಆಮೇಲೆ ಸಂಕ್ರಾಂತಿದು ಇನ್ನೂ ಏನೂ ಪ್ರಿಪ್ರೇಷನ್ ಮಾಡಿಲ್ಲ, ಹಾಗಾಗಿ ಸಜ್ಜಿ ರೊಟ್ಟಿ ಅಂತೂ ನಾವು ಹೊರಗಿಂದನೇ ಕೊಂಡು ತರ್ತೇವೆ. ಆದ್ರೆ ಮಾದ್ಲಿ ಆಮೇಲೆ ಶೇಂಗಾ ಹೋಳ್ಗೆ ಮನ್ಯಾಗ ಮಾಡ್ಬೇಕು ಅಂದ್ಕೊಂಡೇನು. ಸೊ ಮನ್ಯಾಗ ಮಾಡೋಣ್ರಿ ಅದನ್ನು. ಶೇಂಗಾ ಹೋಳ್ಗೆ ಅದು ಫುಲ್ ಕಾಸ್ಟ್ಲಿ ಇರ್ತಾವೆ, ಹಾಗಾಗಿ ಮನ್ಯಾಗ ಮಾಡ್ರೆ ಸ್ವಲ್ಪ ಜಾಸ್ತಿ ಆಗ್ತಾವೆ. ಹಾಗಾಗಿ ಮನ್ಯಾಗ ಮಾಡ್ತೇನೆ. ಮಾಡಕ್ಕೆ ಬರುವಂಥದ್ದೆಲ್ಲ ಮನ್ಯಾಗ ಮಾಡ್ರೆ ಚಲೋ. ರೊಟ್ಟಿ ಆದ್ರೆ ಸ್ವಲ್ಪ ಕಡಕ್ ಆಗಬೇಕು. ಆಮೇಲೆ ಮಷಿನ್ ಮ್ಯಾಗ ಮಾಡ್ತಾರಲ್ಲೇ, ಸೊ ಮಷಿನ್ ಮ್ಯಾಗ ಮಾಡಿದ್ರು ಚಲೋ ಆಗ್ತಾವೆ, ತೆಳ್ಳಗಾಗ್ತಾವೆ. ಆಮೇಲೆ ಇವು ಸ್ವಲ್ಪ ದಪ್ಪದು ಆದ್ರೆ ಸ್ವಲ್ಪ ಮತ್ತು ಬಾಯಿಗೆ ಅದು ಕಡಿಯಾಕೆ ತ್ರಾಸ ಆಗ್ತೈತಿ. ಹಾಗಾಗಿ ಅದನ್ನಂತೂ ಹೊರಗಿಂದನೇ ತರ್ತೇವೆ ಸಜ್ಜಿ ರೊಟ್ಟಿ ಅದು. ಆಮೇಲೆ ಶೇಂಗಾ ಹೋಳಿಗೆ ಮತ್ತು ಮಾದ್ಲಿ ಪಲ್ಯಗಳದೆಲ್ಲ ಮನ್ಯಾಗ ಮಾಡ್ತೇನೆ. ಬಾಯ್ ಚರು. ಇವ್ ನೀರು ತರಕ್ಕೆ ಹೊಂಟಾನು. ಇಕ್ಕೆ ಸ್ಕೂಲಿಗೆ ಹೊಂಟ್ಲು. ಮತ್ತೆಲ್ಲಾರ ಬಿಟ್ಟು ಹೋದಾಳ ಅಂಥೇಳಿ, ಬಿಟ್ಟು ಹೋದಾನಂತ ಹೇಳಿ ಹಿಡಿ ತಗೋ. ಹೋಗ್ ಬಾಯ್. ಬಾಯ್ ಚರು. ಚರು ಈಗ ಸ್ಕೂಲಿಗೆ ಹೋದ್ಲು. ಈ ಕಡ್ಲಿಗೆ ಅವಾಗ ಹಿಂಗೆ ಕೈ ಆಡ್ಸ್ಕೊತಿರ್ಬೇಕು, ಇಲ್ಲಾದ್ರೆ ಇವು ಮ್ಯಾಗಿನೂ ಅಟ್ಟು ಕಡಕ್ ಆಗ್ತಾವೆ, ಒಳಗಿನೂ ಹಂಗೆ ಉಳಿದು ಬಿಡ್ತಾವೆ. ಅದಕ್ಕಾಗಿ
ಸ್ವಲ್ಪ ಅವಾಗ ಒಂದು ತಾಸಿಗೆ 2 ತಾಸಿಗೆ ಹಿಂಗೆ ಕೈ ಆಡಿಸ್ಕೊತಿದ್ರೆ ಎಲ್ಲ ಮ್ಯಾಗ ಕೆಳಗೆ ಆತಾವು ನೋಡ್ರಿ. ಇವಾಗ ಇಲ್ಲೇ ಸಾಂಬಾರು ಮಾಡೀನು, ಆಮೇಲೆ ಒಡಿನ ಹತ್ರ ತೆಗೆದಿಟ್ಟೆನು, ಚಪಾತಿ ಹಿಟ್ಟು ನಾದಿಟ್ಟೆನು, ಆಮೇಲೆ ಇನ್ನು ರೈಸ್ ಕುಕ್ಕರ್ ಇಡೋದು. ಇದನ್ನ ಬಾಂಡೆ ಬೆಳ್ಕೊಂಡ ರೈಸ್ ಮಾಡಕ್ಕೆ ಇಡ್ತೇನು. ಇಲ್ಲ ಅಂದ್ರೆ ಇವಾಗ ಬಾಂಡೆ ಎಲ್ಲ ಬೆಳಗಿದ್ನು. ಇವಾಗ ಅಪ್ಯಾಕಸ್ದು ಸ್ವಲ್ಪ ಕೆಲಸ ಐತಿ, ಅದನ್ನು ನೋಡೋಣ ನಡ್ರಿ. ಇಲ್ಲೇ ವಾಷಿಂಗ್ ಮಿಷಿನ್ ಗರಿ ಒಳಗೆ ಹಾಕ್ಯನು, ಅದು ಆಗತೈತಿ. ಇವಾಗ ಬ್ಯಾಕಸ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಬಹುಶಃ ಇವತ್ತಿನ ಶೇಂಗಾ ಹೋಳ್ಗೆ ಮಾಡೋಕ್ಕಾಗಂಗಿಲ್ಲ, ಒಂದೇ ಯಾವ್ದಾರೆ ಮಾಡೋಕ್ಕಾಗ್ತೈತಿ. ಮಾದಲಿ ಮಾಡೋದಾದ್ರೆ ಅದನ್ನರೇ ಮಾಡಿ ಮುಗಿಸ್ತೇನೆ. ನಿನ್ನೆ ಮಾಡಬೇಕಿತ್ತು, ಚೀಕು ಚೆರಿ ಮನ್ಯಾಗಿದ್ದರಿಂದ ನನಗೂ ಮಾಡೋಕ್ಕಾಗಿಲ್ಲ ಅವರ ಕೆಲಸದೊಳಗೆ. ಆಮೇಲೆ ನಿನ್ನೆ ಫುಲ್ ತಲೆನೋವು ಬೇರೆ ಇತ್ತು, ಹಾಗಾಗಿ ಮಾಡೋಕ್ಕಾಗಿಲ್ಲ. ಬೋರ್ ಹಚ್ಚಿದ್ನು, ನೀರು ಬೀಳಾತಿದ್ದು, ಹಾಗಾಗಿ ಅಬ್ಯಾಕಸ್ ಕೆಲಸ ಮಾಡ್ಕೊಂಡು ಕೂತೀನು. ಅದನ್ನಲ್ಲೇ ಬಿಟ್ಟು ಈ ಟೆರೆಸ್ ಮತ್ತು ಫುಲ್ಲು ಹೊಲಸಾಗಿತ್ತು, ಹಾಗಾಗಿ ಮತ್ತೆಲ್ಲ ತೊಳ್ಕೊಂಡು ನೋಡ್ರಿ. ಅದು ಫುಲ್ಲೆಲ್ಲ ತೊಳ್ಕೊಂಡು ಮತ್ತು ಫುಲ್ ಹೊಲಸಾಗಿತ್ತು. ಇದು ಈಗ ಫುಲ್ ಕ್ಲೀನ್ ಆಯ್ತು ನೋಡ್ರಿ. ಅದು ನೋಡ್ರಿ ಇಲ್ಲೆಲ್ಲ ಈ ಬಕೆಟ್ಲೆ ನೀರು ಗೊಜ್ಜಿ ಎಲ್ಲ ತೊಳ್ಕೊಂಡು ಇಲ್ಲೆಲ್ಲ ಬಂದಿತ್ತೈತಿ. ಈಗ ಮಣ್ಣು ಕೆಳಗೆ ಬೀಳಾತೈತಿ. ಈಗ ಅದನ್ನು ಹೋಗಿ ಮತ್ತೊಂದು ಸ್ವಲ್ಪ ತೊಳ್ಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡ್ಕೋಬೇಕು. ಈಗ ಅರ್ವಿ ಹಾಕಿ ಹೋಗ್ತೇನೆ ಅಲ್ಲಿ ಕೆಳಗೆ. ಇಲ್ಲೇ ಮ್ಯಾಲೆಲ್ಲ ಫುಲ್ ಧೂಳು ಆದದಕ್ಕೆ ಮ್ಯಾಗ ಬರೋಕೆ ಮನಸ್ಸಾಗಲಾಗಿತ್ತು ಅರಿವಿ ಹಾಕಕ್ಕೆ. ಈಗೆಲ್ಲ ತೊಳೆದ್ನು. ಇನ್ನು ಇದೊಂದು ಬಕೆಟ್ ತುಂಬಿಟ್ಟೇನು, ಯಾಕಂದ್ರೆ ಇಲ್ಲೇ ಇನ್ನೊಂದು ಸ್ವಲ್ಪ ಐತ್ಲ. ಈ ನೀರೆಲ್ಲ ಹೋದ್ಮ್ಯಾಗ ಇದನ್ನು ಗೊಜ್ತೇನು, ಅವಾಗ ಕ್ಲೀನ್ ಆಗ್ತೈತಿ. ಅದೆಲ್ಲ ಪೂರ್ತಿ ಮಣ್ಣು ಹೋದ್ಮ್ಯಾಗ ಈಗ ಕೆಳಗಿನ ತೊಳ್ಕೊಬೇಕು. ಇಲ್ಲಿದಷ್ಟು ರಾಡಿ ಆಗೈತದ, ಇದೆಲ್ಲ ಮೊನ್ನೆ ತೊಳ್ಕೊಂಡೇನು. ಇನ್ನು ಇದಷ್ಟು ರಾಡಿ ಆಗೈತಿ, ಇದನ್ನಷ್ಟ ತೊಳ್ಕೊಂಡ್ರೆ ಆಗ್ತೈತಿ. ಇವಾಗ ಆರಾಮಾಗಿ ಅಡ್ಡಾಡ್ಬೋದು. ಕಾಲೇ ಇದ್ರಕ್ಕೆ ಇಲ್ಲೇ ಧೂಳು ಇರ್ತೈತೆ, ಫುಲ್ ಧೂಳು ಇರ್ತೈತಿ. ಇಲ್ಲಿ ಹೋಗಿ ಕಾಲು ಒರೆಸ್ಕೊಂಡು ಇಲ್ಲೆಲ್ಲ ರಾಡಿ ಆಗ್ತೈತಿ, ಧೂಳು ಆಗ್ತೈತಿ. ಹಾಗಾಗಿ ಹೊರಗಿಂದ ಕ್ಲೀನ್ ಇದ್ರೆ ಒಳಗಿಂದು ಕ್ಲೀನ್ ಇರ್ತೈತಿ. ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಬರೀ ತೊಳ್ಕೊಂಡು ಒಂದು 15 ದಿವ್ಸಕ್ಕಂದ್ರೆ ಮತ್ತೆ ಫುಲ್ ಎಲ್ಲ ಧೂಳು ಆಗೈತೆ ನೋಡ್ರಿ. ಎಷ್ಟಾರ ಧೂಳು ಆಗತೈತಿ, ಎಷ್ಟಾರ ಧೂಳು ಹರಾತೈತಿ, ಎಲ್ಲಿಂದ ಬರತೈತಿ ಗೊತ್ತಿಲ್ಲ. ಅದು ರೋಡ್ ಮ್ಯಾಗಿಂದೆಲ್ಲ ಧೂಳು ಹರಾತಿತ್ತು. ಈಗ ರೋಡ್ ಮ್ಯಾಗ ಏನು ಮಾಡ್ಯಾರಂದ್ರೆ ನೀರು ಗೊಜ್ಜಾತಾರಲ್ಲೇ, ನೀರು ಗೊಜ್ಜಿದಕ್ಕೆ ಅಟ್ಟು ಧೂಳು ಹರಿದು ಕಡಿಮೆ ಆಗೈತಿ. ಅದಕ್ಕಾಗಿ ಈಗ ತೊಳ್ಕೊಂಡ್ಬಿಟ್ಟೇನಿ ನಾ. ಈಗ ಇದನ್ನಟ್ಟು ತೊಳ್ಕೊಂಡು ಹೋಗ್ಬಿಡೋಣ. ಇಲ್ಲೇ ನಮ್ಮ ಚಿಕ್ಕುಗೆ ಬರ್ತಡೇಗೆ ಅಂಥೇಳಿ ಗಿಫ್ಟ್ಸ್ ತರ್ಸಾತೇನೋ, ಅದಕ್ಕೆ ಇಲ್ಲಿ ತೊಗೊಂಡು ಬರತ್ತಾರ ನೋಡಿ. ಇಲ್ಲಿ ಬಂದಾವೀಗ ಇವನ್ನ ಮುಚ್ಚಿಡಬೇಕು. ನಮ್ಮ ಚಿಕ್ಕು ಸರ್ಪ್ರೈಸ್ ಕೊಡ್ಬೇಕಂಥೇಳಿ ತರ್ಸನು. ನೋಡೋಣ ಈಗ 21st ತನಕ ಏನು ತೆಗಿಯಂಗಿಲ್ಲ ಅದನ್ನು. ಆಕೆಗೆ ಗಿಫ್ಟ್ ಪ್ಯಾಕ್ ಮಾಡಿ 20th ಎಲ್ಲ ಪ್ಯಾಕ್ ಮಾಡಿ ಇಡ್ತೇನು. ಆಮೇಲೆ 21st ಕೊಡ್ತೇನೆ. ಚಿಕ್ಕುಗೆ 7 ಇಯರ್ಸ್ ಆಗ್ತಾವೀಗ. 7 ಇಯರ್ಸ್ಗೆ 7 ಗಿಫ್ಟ್ ಅಂಥೇಳಿ ಆರ್ಡ್ರ್ ಮಾಡೇನು. ನೋಡೋಣ ನಮ್ಮ ಚಿಕ್ಕು ಎಷ್ಟು ಸರ್ಪ್ರೈಸ್ ಆಗ್ತಾಳೆ. ಆಕೆಗೆ ಗೊತ್ತೈತಿ 7 ಗಿಫ್ಟ್ ಕೊಡ್ತೇನೆ ನಾನು ನಿನಗೆ ಅಂಥೇಳಿ. ಇವತ್ತನ ಮಮ್ಮಿ 7 ಮುಗಿದು ನನಗೆ 8 ಇಯರ್ಸ್ ಚಲೋ ಆಗ್ತಾವೆ, 8 ಗಿಫ್ಟ್ಸ್ ಕೊಡಂತ ಆತಿದ್ಲು. ಆದರೂ 7 ಇಯರ್ಸ್ ಮುಗಿತಾವಲ್ಲ, ಹಾಗಾಗಿ 7 ಗಿಫ್ಟ್ಸ್ ಕೊಡ್ಬೇಕಂಥೇಳಿ ಡಿಸೈಡ್ ಮಾಡೇನು. ಬರ್ರಿ ಈಗ ಇವಾಗ ತೆಗೆದಿಡೋಣ. ಇದ್ರಕ್ಕೆ ಈ ಚೆರ್ಯದು ಬಂದು ನೋಡ್ರಂದ್ರೆ ಮುಗಿತದ್ರ ಕತಿ. ಇವಾಗ ಅಬ್ಯಾಕಸ್ ಕೆಲಸ ಮುಗಿಸ್ಕೊಯ್ನು. ಇನ್ನು ಈಗ ನೋಡ್ರಿ ಟೈಮ್ 12:36 ಆಯ್ತು. ಈಗ ಇದನ್ನು ತೆಗೆದಿಟ್ಟ ನಾ ಇವಾಗ ಚರು ಬರೋಕ್ಕಿಂತ ಮುಂಚೆ ಚಪಾತಿ ಮಾಡಿ ರೈಸ್ ಮಾಡಕ್ಕೆ ಇಡ್ಬೇಕೀಗ. ಇವಾಗ ರೈಸ್ ಮಾಡೋಕ್ಕಿಟ್ಟೇನು. ಇನ್ನೊಂದು ಸ್ವಲ್ಪ ಅಲ್ಲೇ ನೀರಿತ್ಲ, ಅದನ್ನು ರೂಢಿ ಬರ್ತೇನೆ. ಬಕೆಟ್ದಾಗ ನೀರು ತೆಗೆದಿಟ್ಟಿಲ್ಲ, ಅದು ಮಣ್ಣಿತ್ತು ರಾಡಿ, ಅದನ್ನು ದುಡ್ನಂದ್ರೆ ಆಮೇಲೆ ಚಪಾತಿ ಮಾಡಿ ಹೋಗಿ ಕೆಳಗಿನ ತಟ್ಟು ರಾಡಿ ಚೆಲ್ಲಕ್ಕೆ ಬರ್ತೈತಿ. ಇಲ್ಲಿ ನೋಡ್ರಿ ಎಷ್ಟು ಓದೈತಿ ಈಗ ರಾಡಿ. ಇಲ್ಲಿ ಈ ಕಡೆದೆಲ್ಲ ಸ್ವಚ್ಛ ಆಗೈತಿ, ಅಲ್ಲಷ್ಟ ಉಳ್ದೈತಿ. ಈಗ ಅದನ್ನಟ್ಟ ದೂಡಿ ಬಿಡ್ತಾನೆ ನೋಡ್ರಿ. ಈಗ ಆಲ್ಮೋಸ್ಟ್ ಎಲ್ಲ ಹೋಯ್ತು.
ಇವಾಗ ಹೋಗಿ ಚಪಾತಿ ಮಾಡ್ತಾನ. ಚಪಾತಿ ಮಾಡಿ ಆಮೇಲೆ ಅದನ್ನು ಇಲ್ಲೇ ನಾ ಜಸ್ಟ್ ಈಗ ಚಪಾತಿ ಎಲ್ಲ ಮಾಡಿ ಮುಗಿಸ್ನು ನಮ್ಮ ಚರುನು ಬಂದ್ಲು ಸ್ಕೂಲ್ದಿಂದ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದು ಕೂತಾಳ. ಸ್ವಲ್ಪ ಸಂತಿ ಬೇಕಾಗಿತ್ತು, ಹಾಗಾಗಿ ಚಿನ್ನ ತೊಗೊಂಡು ಬಂದೇನು. ನೋಡ್ತೇನೆಲ್ಲ ತಂದ ಇಲ್ಲ. ಇನ್ನು ಮೇಲಿಂದ ನಮ್ಮ ಚಿಕ್ಕುನು ಇವತ್ತು ಅವ್ರಿಗೆ ಥರ್ಡ್ ಸ್ಟ್ಯಾಂಡರ್ಡ್ದವ್ರಿಗೆ ಅದು ಪ್ರೀ ಮಿಡ್ ಟರ್ಮ್ ಎಕ್ಸಾಮ್ ಅದಾವು. ಹಾಗಾಗಿ ನಮ್ಮ ಚಿಕ್ಕುಂದು ಸ್ಕೂಲ್ ಜಲ್ದಿ ಬಿಡೋದೈತಿ ಇವತ್ತು. ಹಾಗಾಗಿ ನಮ್ಮ ಚಿಕ್ಕುನು ಬರ್ತಾಳೇನ. ನಮ್ಮ ಚೆರಿಗೆ ಫಸ್ಟ್ ಊಟ ಮಾಡಿಸ್ತೇನು, ಆಮೇಲೆ ಮಾದಲಿ ಮಾಡೋಕೆ ರೆಡಿ ಮಾಡ್ಕೋತೇನೆ. ಹೌದಿಲ್ಲ ಚರು? ಇಲ್ಲಿ ನೋಡ್ರಿ ನಮ್ಮ ಚರು ಮಕ್ಕೊಂಡಾಳೀಗ. ಆಕೆಗೆ ಹೊಚ್ಚಿನು. ನಾನು ಊಟ ಮಾಡಿನೀಗ. ಟೈಮ್ ನೋಡ್ರಿ 2 ಆಗೈತಿ. ಇವಾಗ ಮಾದಲಿ ಮಾಡಕ್ಕೆ ಹಿಟ್ಟು ನಾದಿಟ್ಟೆನು. ಇವಾಗ ಮಾಡಕ್ಕೆ ಚಲೋ ಮಾಡ್ತಾನೆ. ಈ ಚಪಾತಿ ಮಾಡಿದ ಹಿಟ್ಟು ಹಂಗೆ ಐತಿ ಅರಿವೆ ಮ್ಯಾಗ. ಇವಾಗ ಇದ್ರ ಮ್ಯಾಗ ಲಟ್ಟಿಸಿ ಇಲ್ಲ ತೆವಿನೂ ಐತಿ, ಇದ್ರ ಮ್ಯಾಗ ಬೇಯಿಸ್ತೇನೆ. ಈಗ ಮಾಡಿ ಆದ್ಮ್ಯಾಗ ಸಿಗ್ತೇನಂತ. ನಮ್ಮ ಚಿಕ್ಕು ಬಂದಾಳ ನೋಡ್ರಿ. ಎಷ್ಟು ಜಲ್ದಿ ಬಂದ್ಲೆ? ಹಾಂ, ಊಟ ಮಾಡಿ ಬಂದು ಸ್ಕೂಲ್ನಾಗ ಕೊಟ್ಟಿರು ಊಟ? ಚರಿ ಮಕ್ಕೊಂಡಾಳ, ಗದ್ಲ ಹಾಕ್ಬೇಡ. ಚಿಕನ್ ನೋಡಿ ಬಂದಾಗ ಇಲ್ಲಿ ಕಡ್ಲೆ ಹಾಕಿನು, ಇಲ್ಲಿ ನೆಳ ಬರೋಣ. ಈಗ ಅಲ್ಲಿ ಹೊತ್ತು ನಾನು ಚಿಕ್ಕು ಹಾಕಿದ್ವಿ, ಬಿಸಿಲೈತೆ. ನಮ್ಮ ಚರಿ ಎದ್ಲ ಅನ್ನಿಸ್ತೈತಿ. ಹಾಕ ಇಲ್ಲೇ ಮಾದಲಿ ರೆಡಿ ಆಗೈತಿ. ಇಲ್ಲೇ ಇದಕ್ಕೆ ಹಾಕಕ್ಕೆ ಕೊಬ್ಬರಿ ಅರಿಶಿಟ್ಟೆನು. ಆಮೇಲೆ ಇದ್ರೊಳಗೆ ಪುಟಾಣಿ ಒಂದು ಸ್ವಲ್ಪ ಹುರಿದ ಇದ್ರೊಳಗೆ ಹಾಕಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ರೆ ಮಾದಲಿ ರೆಡಿ ಆಗ್ತೈತಿ. ಇದು ಇನ್ನೊಂದು ಸ್ವಲ್ಪ ಸಣ್ಣ ಆಗ್ಬೇಕು ಅನ್ನಿಸ್ತೈತಿ. ಸಣ್ಣ ಮಾಡೋಣ. ಇವಾಗ ಸಂಜೆ ಚಾಕಿಟ್ಟೆನು. ಇಲ್ಲೇ ನಮ್ಮ ಚಿನ್ನ ಬಂದಾನು. ಚೆರಿನೂ ಇಲ್ಲೇ ಕಡ್ಲಿ ಎಲ್ಲ ತೆಗೆದಿಟ್ಟನೋತನ. ಬಿಸಿಲು ಹೋಗೈತೆ, ಹಾಗಾಗಿ ಚೀಕು ಟಿವಿ ನೋಡ್ಕೊತ ಕೂತಾಳು. ಚೆರಿ ಇಲ್ಲೇ ಚಿಪ್ಸ್ ತಿನ್ನತ್ತಾಳು. ಲಾಗ್ನ ನಾ ಇಲ್ಲಿಗೆ ಏನು ಮಾಡ್ತೇನೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದಾಗ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್.